ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು 100 ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿದ್ದನು. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ. ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ. ನೀ ನಾಳೆ ನಂಬಿ ಬದುಕೋ ಕಂದ. ಯುವರಾಜ ನೀನು, ರಾಜವಂಶದವನು. ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಕಾದರು ನೋಡಲು ನಿನ್ನ ಮುಖ. ತಿಳಿಯೋ ಅವರ ಕಷ್ಟ ಸುಖ. ಹೋಗವಾ ಬಿಟ್ಟವಾ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿ ಇದ್ದನು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು. ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ತಾನೆ ಅಂದ ಇರುವುದು, ತುಂಬಿ ಬರುವುದು. ಚಂದ್ರನಕ್ಕಾಗ ತಾನೆ ಬೆಳಕು ಬರುವುದು. ಕಡಲು ಕುಣಿವುದು. ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ. ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ. ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಹರುಷ ಹರುಷ.
ಆಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ದುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ಇವತ್ತು ನಮ್ಮ ರವಿಯವರು ಹಬ್ಬ ಆಗಲಿ ತುಂಬ ನಮ್ಮ ಬೀರೇಶ್ವರ ದೇವಸ್ಥಾನದಲ್ಲಿ ತುಂಬ ಜನಕ್ಕೆ ಊಟ ಹಾಕೋ ಮುಖಾಂತರ ಅವರು ಸರಳವಾಗಿ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅವರು ಇನ್ನು ನಮ್ಮ ಬೀರೇಶ್ವರ ದೇವಸ್ಥಾನ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನ ಅಧ್ಯಕ್ಷರಾಗಿ ಇನ್ನೂ ಹೆಚ್ಚಿನ ಅಧಿಕಾರ ಮತ್ತು ಉನ್ನತ ಸ್ಥಾನಕ್ಕೆ ಬರಲಿ ಮತ್ತು ಅವರಿಗೆ ಅವ್ರ ಕುಟುಂಬಕ್ಕೆ ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೆಯದಾಗಲಿ. ಈಗ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗಿನ್ನ ಹೆಚ್ಚಿನ ಸ್ಥಾನಮಾನ ಕೊಡಲಿ, ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಅಧಿಕಾರ ಇನ್ನೂ ಒಳ್ಳೆಯ ಹುದ್ದೆ ಬರಲಿ ಅಂತ ಹೇಳ್ಬಿಟ್ಟು ನಾನು ರವಿಯವರಿಗೆ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಭಗವಂತ ಬೀರೇಶ್ವರ ಅವರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ. ಈ ದಿನ ಒಂದು ಶುಭ ದಿನ. ನಮ್ಮ ರವಿಯಣ್ಣಂದು, ನಮ್ಮ ರವಿ ಸರ್, ನಮ್ಮ ಮಾರ್ಗದರ್ಶಕರು, ಇಡೀ ವಾರ್ಡಲ್ಲಿ, ಇಡೀ ಕ್ಷೇತ್ರದಲ್ಲಿ ಅಭಿಮಾನಿಗಳನ್ನು ಸರ್, ಇವರ ಒಂದು ನೆರಳಲ್ಲಿ ಸಾವಿರಾರು ಕಾರ್ಯಕರ್ತರು ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ. ಇವರಿಗೆ ನಮ್ಮ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಎದುರು ಇವರ ಒಂದು ಆಶೀರ್ವಾದ, ದೇವರ ಆಶೀರ್ವಾದದೊಂದಿಗೆ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಅವರಿಗೂ ಕೂಡ ಈ ಎಲ್ಲರ ಪರವಾಗಿ ಹಾಗೂ ನಮ್ಮ ಬೀರೇಶ್ವರ ಸ್ವಾಮಿ ದೇವರು ಆಯುಷ್ ಆರೋಗ್ಯ ಮುಂದಿನ ದಿನಗಳಲ್ಲಿ ಅವರಿಗೆ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ. ಇನ್ನೂ 4-6 ಜನಕ್ಕೆ ಅವರು ಮಾರ್ಗದರ್ಶಕರಾಗಲಿ, ಅವರಿಗೆ ಮಾದರಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಗುರುಗಳಿಗೆ, ನಮ್ಮ ರಾಜಕೀಯ ಗುರುಗಳಿಗೆ, ರವಿಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೀರೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ರವಿಯಣ್ಣ ಅವರಿಗೆ ಇನ್ನೂ ಉನ್ನತ ಸ್ಥಾನ ಸಿಗಲಿ ಅಂಥೇಳಿ ನಾವು ಮನಸಾರೆ ಕೋರ್ತೀವಿ. ಬೀರೇಶ್ವರ ಅವರಿಗೆ ಖಂಡಿತವಾಗಲೂ ಇನ್ನೂ ಒಳ್ಳೆಯ ಉನ್ನತವಾದ ಸ್ಥಾನವನ್ನು ನೀಡಿ ಮುಂದಕ್ಕೆ ಈ ಸಮಾಜಕ್ಕೆ, ಇವ್ರನ್ನ ನಂಬಿರ್ತಕ್ಕಂಥ ಕಾರ್ಯಕರ್ತರಿಗೆ, ಬಂಧುಗಳಿಗೆ, ಹಿತೈಷಿಗಳಿಗೆ ಭಾಳ ಒಳ್ಳೆಯ ರೀತಿಯಿಂದ ಅವರು ಮುಂದೆ ನಡೀತಾರೆ ಅನ್ನೋ ನಂಬಿಕೆ ನಮಗೆ ಭಾಳ ಇದೆ. ಆ ಶಕ್ತಿ ಆ ಭಗವಂತ ಅವರಿಗೆ ಕೊಡಲಿ. ಮತ್ತು ಇನ್ನೂ ನಮ್ಮಂಥ ಹೆಚ್ಚು ಯುವಕರಿಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ. ಆ ಮಾರ್ಗದರ್ಶನ ಇನ್ನೂ ಕೆಲವರು ಯುವಕರಿಗೆ ಅವರು ನೀಡಿ ಎಲ್ಲ ರೀತಿಯ ಅವರಿಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ನಾನು ಈ ಮುಖಾಂತರ ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ
ಕನಕ ಪ್ರತಿಷ್ಠಾನ ಅಧ್ಯಕ್ಷರಾದಂಥ ಸಿ ರವಿಯವರಿಗೆ 54ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವು ಅದ್ಧೂರಿಯಾಗಿ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಕುಮಾರಸ್ವಾಮಿ ಲೇಔಟ್ ಬೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವು ನಡೆಯಿತು. ಹಾಗಾಗಿ ರವಿಯವರಿಗೆ 54ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ದಕ್ಷಿಣ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರು ಹಾಗೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಈ ಮಂಡಲದ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ರವಿ ಅವರು ಇಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಪದ್ಮನಾಭನಗರ ಕುಮಾರಸ್ವಾಮಿ ಲೇಔಟ್ ಈ ಭಾಗದ ಜನರ ಮನಸ್ಸನ್ನು ಗೆದ್ದಿರುವಂಥ ನಮ್ಮೆಲ್ಲರ ನೆಚ್ಚಿನ ಯುವಕರ ಕಣ್ಮಣಿ. ಯಾವುದೇ ಸಮಸ್ಯೆಗಳನ್ನು ಹೇಳಿಕೊಂಡಾಗಲೂ ಕೂಡ ತಕ್ಷಣ ಸ್ಪಂದಿಸ್ತಕ್ಕಂತಹ ನಮಗೆ ಸಿಗುವ ನಾಯಕರು ಶಾಸಕರು ಒಂದು ಕೂಡ ತಪ್ಪಾಗಲಿಲ್ಲ. ರವಿಯಣ್ಣನವರು ಮುಂಬರುವಂಥ ದಿನಗಳಲ್ಲಿ ಭಾಜಪ ಪಕ್ಷದ ಇನ್ನೂ ಹೆಚ್ಚಿನ ಉನ್ನತ ಹುದ್ದೆಯನ್ನು ಧರಿಸಲಿ, ಈ ಭಾಗದ ಕಾರ್ಪೊರೇಟರ್ ಆಗಲಿ ನಾಯಕರಾಗಿ ಮತ್ತಷ್ಟು ಅವಕಾಶಗಳು ಸಿಗಲಿ, ಬೆಳೆಯಲಿ ಅಂತ ಹೇಳಿ ಕರುಣಾಮಯಿ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ರವಿಯಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತೀನಿ. ಗೌಡುಂಪಳ್ಳಿ ವಾರ್ಡು BJPಯಿಂದ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಜನತೆ ವತಿಯಿಂದ ಇವ್ರಿಗೆ ತುಂಬ ಹೃದಯಪೂರ್ವವಾದ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಇದ್ದೀನಿ. ಮತ್ತು ಇವ್ರದ್ದು ಹೇಳ್ಬೇಕು, ನಾನು ಏನಾದರೂ ಒಂದೇ ಮಾತು ಹೇಳ್ಬೇಕು, ಯಾಕಂದರೆ ಅವರು ಕೊರೋನಾ ಟೈಮಲ್ಲಿ ಮಾಡಿರೋ ಕೆಲಸ ಯಾರು ಮಾಡೋದು ಅಷ್ಟು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಪಬ್ಲಿಕ್ಗೆ ಊಟ ಆಗಿರ್ಬೋದು, ಅಶೋಕ್ ಸರ್ ಮಾರ್ಗದರ್ಶನದಲ್ಲಿ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಅದು ಜನರಿಗೆ ಎಲ್ಲರಿಗೂ ಗೊತ್ತಿದೆ. ನಾನು ಜೊತೆ ಇದ್ದೆ ಅನ್ನೋದು ನಾನು ತುಂಬ ಖುಷಿ ಇದೆ. ಅಷ್ಟು ಕೆಲಸ ಮಾಡಿದ್ದೀವಿ. ಇವತ್ತು ನಮ್ಮ ಗೌಡುಂಪಳ್ಳಿ ವಾರ್ಡ್ ವತಿಯಿಂದ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಮ್ಗೆ ಮಾರ್ಗದರ್ಶನ ಕೊಟ್ಟು ನಮಗಿಷ್ಟು ಎತ್ತರಕ್ಕೆ ಬೆಳೆಸೋಕ್ಕೆ ಕಾರಣವಾಗಿದ್ದಾರೆ. ಏನೇ ತಪ್ಪು ಆಗಲಿ ಸರಿ ಆಗಲಿ ಎಲ್ಲರಿಗೂ ತಿಳಿಸಿ ಹೇಳ್ತಾರೆ ಕರೆದು ಈ ಥರ ಮುಂದೆ ಹೋಗಿ ಅಂತ. ಹಾಗಾಗಿ ನಾನು ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಹಂಗಾಗಿ ಇವತ್ತು ತುಂಬ ಸಂತೋಷದ ಸುದಿನ. ಯಾಕೆಂದರೆ ಯುವಕರನ್ನ ಗುರುತಿಸೋದ್ರಲ್ಲಿ ನಮ್ಮ ರವೀಣ್ ಅವರು ತುಂಬ ಎತ್ತಿದ ಕೈ. ನಾನೊಬ್ಬ ಸಣ್ಣ ಕಾರ್ಯಕರ್ತನಾಗಿ ಕುಮಾರಸ್ವಾಮಿ ಲೇಔಟಲ್ಲಿ ಪರಿಸರಕ್ಕಾಗಿ ಒಂದು ದುಡಿತಾ ಇದ್ದಾಗ ಗುರುತಿಸಿ ನನ್ನ ಸ್ವಚ್ಛ ಭಾರತ್ ಸಂಚಾಲಕಾಗಿ ನೇಮಿಸಿ ನನಗೆ ಪ್ರೋತ್ಸಾಹ ಕೊಟ್ಟು ಇನ್ನು ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಥವ್ರೆ ನಮ್ಮ ರವೀಣ್ ಅವರು. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚು ಈ ಥರ ಯುವಕರನ್ನ ಬೆಳೆಸೋವಂಥ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ರತಿ ಸೋಮವಾರ ಇಲ್ಲಿ ನಾವು ಈ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ನಮಗೊಂದು ಭಾಗ್ಯ ಏನಂತಂದರೆ ಒಂದು ಎಲ್ರಿಗೂ ಕೂಡ ಅನ್ನದಾಸೋಹ ಮಾಡುವಂಥ ಅವಕಾಶ ಇಲ್ಲಿ ನಮ್ಮೆಲ್ಲ ಸ್ನೇಹಿತರ ಸಹಯೋಗದೊಂದಿಗೆ ಅವಕಾಶ ಆಗಿದೆ. ಹಾಗಾಗಿ ನನ್ನ ಇದೊಂದು ಹುಟ್ಟುಹಬ್ಬ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಒಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸಾರ್ವಜನಿಕರಿಗೆ ಹಸಿದವರಿಗೆ ಅನ್ನ ಹಾಕುವಂಥ ಒಂದು ಯೋಜನೆ ಇದು ಅನ್ನದಾಸೋಹ ಕಾರ್ಯಕ್ರಮ. ಇದೊಂದು ಒಂದು ಕಾರಣ ಅಷ್ಟೇ, ನಾವು ಹುಟ್ಟುಹಬ್ಬ ಇಲ್ಲಿ ಆಚರಣೆ ಮಾಡ್ಕೊತಿದ್ದು ಒಂದು ಕಾರಣ ಅಷ್ಟೇ. ರೀಸನ್ ಬಂದ್ಬಿಟ್ಟು ನಾವು ಇಲ್ಲಿ ಅನ್ನದಾಸೋಹ ಮಾಡೋದೇ ಕಾರಣ. ನಾವು ಕೂಡ ಬೇರೆಯವ್ರಿಗೆ ಮಾದರಿ ಆಗೋ ದೃಷ್ಟಿಯಿಂದ ನಾವು ಬೇರೆ ಕಡೆ ಎಲ್ಲಾದರೂ ಕೂಡ ಆಡಂಬರವಾಗಿ ಎಲ್ಲಿ ಬೇಕಾದರೂ ಕೂಡ ರೆಸಾರ್ಟಲ್ಲಾಗಿರ್ಬೋದು, ಕ್ಲಬ್ಬಲ್ಲಾಗಿರ್ಬೋದು, ಇನ್ನೊಂದು ಕಡೆ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದು ಸಾಧಾರಣ ಎಲ್ಲರೂ. ನಾನು ಈ ಒಂದು ಚಾನಲ್ ಮುಖಾಂತರ ಎಲ್ರಿಗೂ ಕೂಡ ತಿಳಿ ಹೇಳೋದೇನಂತಂದರೆ, ನೀವು ಎಲ್ಲೂ ಕೂಡ ಆಡಂಬರವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದು ಬಿಟ್ಟು ಸಾರ್ವಜನಿಕರಿಗೆ ಅನ್ನ ಹಾಕುವಂಥ ಒಂದು ಕಾರ್ಯಕ್ರಮ ಇದೆ, ಅನ್ನದಾಸೋಹ ಕಾರ್ಯಕ್ರಮ. ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ. ಯಾರಿಗೆ ಏನು ಕೊಟ್ಟರು ಕೂಡ ಸಾಕು ಅನ್ಸೋಕ್ಕಾಗಲ್ಲ, ಎಷ್ಟೇ ದುಡ್ಡು ಕೊಟ್ಟರು ಸಾಕು ಅನ್ಸೋಕ್ಕಾಗಲ್ಲ. ಹಸಿದವರಿಗೆ ಅನ್ನ ಹಾಕಿ ಅದನ್ನು ಮಾತ್ರ ಸಾಕು ಅನ್ಸೋಕ್ಕೆ ಸಾಧ್ಯ ಆಗುವಂಥದ್ದು. ಅದರಿಂದ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಏನಂತಂದರೆ, ಅನ್ನದಾನ ಮಾಡೋ ಮುಖಾಂತರ ಸರಳವಾಗಿ ನಿಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳಿ. ನಮ್ಮ ಕೃಷ್ಣನವರು ಸಹ ಇದೇ ಜಾಗದಲ್ಲಿ ಹುಟ್ಟುಹಬ್ಬನ ಅವರು ಸಾರ್ವಜನಿಕರಿಗೆ ಅನ್ನದಾನ ಮಾಡೋ ಮುಖಾಂತರ ಆಚರಣೆ ಮಾಡಿಕೊಂಡ್ರು. ನಮ್ಮ ಸ್ನೇಹಿತರುಗಳೆಲ್ಲನೂ ಸಹ ಅವ್ರಿಗೊಂದು ಕರೆ ಕೊಟ್ಟಿರೋ ರೀತಿಯಲ್ಲಿ ಎಲ್ಲರೂ ಸಹ ಈ ಒಂದು ಸಾನ್ನಿಧ್ಯದಲ್ಲಿ ಸಾರ್ವಜನಿಕರಿಗೆ ಆ ಅನ್ನಪೂರ್ಣೇಶ್ವರಿಯ ಅನ್ನಪ್ರಸಾದವನ್ನು ಹಾಕೋ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಂದು ಸರಳವಾಗಿ ಅನ್ನದಾಸೋಹ ಮಾಡುವಂಥ ಒಂದು ಕಾರ್ಯಕ್ರಮ ಮುಂದುವರಿತಾ ಇದೆ. ನಾವು ಸಹ 64ನೇ ವಾರದ ಅನ್ನದಾಸೋಹ ಕಾರ್ಯಕ್ರಮದ ಅಂಚಿನಲ್ಲಿದ್ದೀವಿ. ಹಾಗಾಗಿ ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮ ಇದೇನು 1 ವಾರ 2 ವಾರ 3 ವಾರ ಅಂತಲ್ಲ. ನಾವು ಪ್ರಾರಂಭ ಮಾಡಿದಾಗೆ ನಾನು ಹೇಳಿದ್ದೆ, ಮಲೆ ಮಹದೇಶ್ವರನ ಕರೆಸಿ ಈ ಸಾನ್ನಿಧ್ಯದಲ್ಲಿ ಅನ್ನದಾಸೋಹ ಮಾಡುವಂಥ ಶುಭ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಯಾವತ್ತೂ ಕೂಡ ಅನ್ನದಾಸೋಹ ನಿಲ್ಲಿಸೋವಂಥ ಕೆಲಸ ಮಾಡೋಕ್ಕೆ ನಮಗೆ ಇದು ಮಾಡಬೇಡಪ್ಪ, ನಮಗೆ ಶಕ್ತಿ ಕೊಡು, ನಾವು ಇರೋಷ್ಟು ದಿನ, ನಾವು ಬದುಕಿರೋ ಅಷ್ಟು ದಿನ ಕೂಡ ಅನ್ನದಾಸೋಹ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ವಿ. ಹಾಗಾಗಿ ನಮ್ಮ ಒಂದು ಇದು ಎಲ್ರಿಗೂ ಹೇಳುವಂಥದ್ದು ಏನಂದರೆ, ಅನ್ನದಾನ ಮಾಡುವ ಮುಖಾಂತರ ಸರಳವಾಗಿ ಇದನ್ನು ಹುಟ್ಟುಹಬ್ಬನ ಅಥವಾ ಮದುವೆ ವಾರ್ಷಿಕೋತ್ಸವನ ನಮ್ಮ ಶುಭ ಸಮಾರಂಭಗಳನ್ನ ಮಾಡಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಅಂದಾನ ಮಾಡಿ ಎಲ್ರಿಗೂ ಕೂಡ ಹಸಿದವರಿಗೆ ಅನ್ನ ಹಾಕಿ.